ಈ ಭಾಗದ ಆರಾಧ್ಯವರಾಗಿರ್ತಕ್ಕಂಥ ಕರ್ತೂರು ಶ್ರೀ ದುರ್ದಂಡೇಶ್ವರನ ಕರ್ತೃಗತಿಗೆ ಅನಂತ ಕೋಟಿ ಪ್ರಣಾಮ ಸಲ್ಲಿಸಿ ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ದಾವಣಗೆರೆಯ ಸುಪುತ್ರರು ಆಗಿರ್ತಕ್ಕಂಥ ಅಜ್ಜಪ್ಪರು ಶೆಟ್ಟರು ಸೇವಾ ಟ್ರಸ್ಟ್ ಮುಖಾಂತರ ಹಮ್ಮಿಕೊಂಡಿರ್ತಕ್ಕಂಥ 20ನೆಯ ಕುಮ್ಮಟದ ಒಂದು ಕಾರ್ಯಕ್ರಮ, ಶರಣ ತತ್ವ ಕುಮ್ಮಟದ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಶ್ರೀಮಠ ನಿರಂಜನ ಜಗದ್ಗುರು ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು, ಜಗದ್ಗುರು ಶ್ರೀ ದುರ್ದಂಡೇಶ್ವರ ಮಠ ಸಿದ್ಧ ಸಂಸ್ಥಾನ ಮಠ ನಡೆಸೋಶಿ ಇವರ ಪಾದಕಗಳನ್ನು ಅನಂತ ಕೋಟಿ ಪ್ರಣಾಮವನ್ನು ಸಲ್ಲಿಸಿ ಇದೀಗ ತಾನೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ನಿರ್ಗಮಿಸಿರ್ತಕ್ಕಂಥ ಪೂಜ್ಯ ಶ್ರೀ ಜಗದ್ಗುರು ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು, ಶ್ರೀ ಗೋಣಿ ಗುರುಪೀಠ ಬಾಗಲಕೋಟೆ ಇವರ ಪಾದಗಳ ಅನಂತ ಕೋಟಿ ಪ್ರಣಾಮ ಸಲ್ಲಿಸಿ ಶ್ರೀಮಠದ ಪರಮ ಪೂಜ್ಯರಾಗಿರ್ತಕ್ಕಂಥ ನಿಜಲಿಂಗ ದೇವರ ಪಾದಗಳ ಅನಂತ ಕೋಟಿ ಪ್ರಣಾಮ ಸಲ್ಲಿಸಿ ಇನ್ನವರ ಪರಮ ಪೂಜ್ಯರಾಗಿರ್ತಕ್ಕಂಥ ಚಿಕ್ಕೋಡಿಯ ಸಿದ್ಧ ಸಂಸ್ಥಾನ ಮಠದ ಸಂಪಾದನಾ ಮಠದ ಪರಮ ಪೂಜ್ಯರ ಅನಂತ ಕೋಟಿ ಪ್ರಣಾಮ ಸಲ್ಲಿಸಿ ಯಮಕನವಾಡಿಯ ಪರಮ ಪೂಜ್ಯರಲ್ಲಿ ಸಹಿತ ಅನಂತ ಕೋಟಿ ಪ್ರಣಾಮವನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಹಿರಿಯರು, ಶರಣರು, ಮಾರ್ಗದರ್ಶಕರಾಗಿರ್ತಕ್ಕಂಥ ಶ್ರೀಯುತ ಹುಚ್ಚಪ್ಪ ಮಾಸ್ತರ್ ಅವರೇ, ಇದೀಗ ತಮ್ಮ ಅನುಭವದ ಮಾತುಗಳನ್ನು ಹಂಚಿಕೊಂಡಿರ್ತಕ್ಕಂಥ ಸಹೋದರ ಮಿತ್ರರಾಗಿರ್ತಕ್ಕಂಥ ಶ್ರೀಯುತ ಮಡಿವಾಳ ಅವರೇ, ಇದೀಗ ತಾನೇ ತಮ್ಮನ್ನ ಉದ್ದೇಶಿ ಧಾರ್ಮಿಕವಾಗಿರ್ತಕ್ಕಂಥ ಬಸವ ತತ್ವದ ಪರವಾಗಿರ್ತಕ್ಕಂಥ ಮತ್ತು ಶಾರೀರವನ್ನು, ಆಹಾರವನ್ನು ಯಾವ ರೀತಿಯಾಗಿ ನಾವು ಸ್ವೀಕಾರ ಮಾಡಬೇಕು, ನಮ್ಮ ಆರೋಗ್ಯ ಪದ್ಧತಿ ಯಾವ ರೀತಿ ಕಾಪಾಡ್ಕೊಳ್ಬೇಕು ಅನ್ನೋದು ಮಾತನ್ನು ಹೇಳಿರ್ತಕ್ಕಂಥ ನನ್ನ ಹಿರಿಯ ಸಹೋದರರು, ಮಾರ್ಗದರ್ಶಕರು, ಹಿರಿಯ ಸಹೋದರಾಗಿರ್ತಕ್ಕಂಥ ಶ್ರೀ ಎ.ಬಿ. ಪಾಟೀಲ್ ಅವರೇ, ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ HITಯ ಪ್ರಿನ್ಸಿಪಲ್ರು, ಸಹೋದರ ಮಿತ್ರರಾಗಿರ್ತಕ್ಕಂಥ ಕಮತೆ ಅವರೇ, ಇನ್ನೋರ್ವ ಡಿಪ್ಲೊಮಾ ಕಾಲೇಜಿನ ಪ್ರಿನ್ಸಿಪಲ್ರು, ಸಹೋದರ ಮಿತ್ರರಾಗಿರ್ತಕ್ಕ ಒಂದು ಉಮ್ರಾಣಿ ಅವರೇ, ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಇನ್ನುಳಿದ ಯಾವತ್ತು ಗಣ್ಯಮಾನ್ಯರೇ, ಕಾರ್ಯಕ್ರಮದ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಯಾವತ್ತು ಎಲ್ಲ ಶರಣೆಯರಿಗೆ ನನ್ನ ಶರಣಾರ್ಥಿಗಳು. ಬಹುಶಃ ಈ ಆಹಾರ ಪದ್ಧತಿಯನ್ನು ಮೊದಲು ನಾವು ಹೆಣ್ಮಕ್ಳಿಗೆ ಕೇಳಬೇಕಾಗ್ತದೆ. ಅದಕ್ಕಿಂತ ಮೊದಲು ನಾನು ಹೆಂಡತಿಗೆ ಮೊದಲು ಕೇಳ್ತೇನೆ. ಗಂಡು ಹೋಳಿಗೆ ಮನ್ಯಾಗಿನ ಗಂಡ ಮಕ್ಕಳಿಗೆ ಅಂದ್ರೆ ಯಜಮಾನರಿಗೆ ದೊಡ್ಡ ಹೋಳಿಗೆ, ದೇವರಿಗೆ ಬಟ್ಲು ಹೋಳಿಗೆ. ಇದಕ್ಕೆ ಉತ್ತರ ತಾಯಿದ್ರೆ ಕೊಡ್ಬೇಕು. ಅಂದ್ರೆ ದೇವ್ರ ಮ್ಯಾಗ ಪ್ರೀತಿ ಅಷ್ಟೈತಿ, ಒಂದು ಬಟ್ಲು ಅಷ್ಟ. ಮನ್ಯಾಗಿರ್ತಕ್ಕಂಥ ಗಂಡು ಮಕ್ಳ ಮ್ಯಾಗೋ, ಮಕ್ಳ ಮ್ಯಾಗೋ, ಯಜಮಾನ್ರ ಮ್ಯಾಗೋ ಅಥವಾ ಮಾವುಗಳ ಮ್ಯಾಗೋ ಅವ್ರ ಮ್ಯಾಗ ಎಷ್ಟೈತಿ, ತವಿ ಎಷ್ಟೈತಿ. ಅಂದ್ರೆ ಆಹಾರ ಪದ್ಧತಿ ಏನು ತಪ್ಪಾಕತೈತಿ. ಅಂದ್ರೆ ವಿಶೇಷವಾಗಿ ಇತ್ತಿತ್ತಲಾಗಿ ನಾವು ಈ ಧಾರ್ಮಿಕ ವಿಚಾರದ ಸಂದರ್ಭದಲ್ಲಿ, ದೇವರ ಪೂಜೆ ಪುರಸ್ಕಾರ ಮಾಡುವಂಥ ಸಂದರ್ಭದಲ್ಲಿ ನೈವೇದ್ಯವನ್ನು ಹಿಡಬೇಕು ಅನ್ನುವಂಥ ಬಸವ ತತ್ವದಲ್ಲಿ ಬಹುಶಃ ಎಲ್ಲೂ ಇಲ್ಲ. ಅಲ್ಲ, ಗೊತ್ತೈತ್ರ ಗೊತ್ತೈತಿ, ಅದು ನಿಮಗೆ ಹೇಳಕತ್ತ. ಬಟ್ಲು ಹೋಳಿಗೆ ದೇವ್ರಿಗೆ, ತವಿ ಹೋಳಿಗೆ ಮನೆಗಿನ ಯಜಮಾನ್ರಿಗೆ ಎಂದ ಕೈ ಹೇಳಕತ್ತ. ನಾನು ಹೆಂಡತಿ ನೋಡ್ಕೊಂಡು ಹೇಳ್ರ ಬಹುಶಃ ನೈವೇದ್ಯ ಅನ್ನೋದಿಲ್ಲ. ಆದರೂ ಸಹಿತ ಸ್ಥಾವರಲಿಂಗವನ್ನು ಸಹಿತ ಇಂದಿನ ಜನಮಾನದಲ್ಲಿ ಪೂಜೆಯನ್ನು ಮಾಡ್ತಿದ್ರು. ಆದ್ರೆ ಸ್ಥಾವರಲಿಂಗ ನಮ್ಮ ಜೊತೆ ಇರೋಕ್ಕಾಗೋದಿಲ್ಲ. ಅದಕ್ಕೆ ಏನಾದರೂ ಒಂದು ಅನುಭವ ಮಂಟಪದಲ್ಲಿ, ಅನುಭವ ಮಂಟಪದಲ್ಲಿ ಅಲ್ಲಂಪ್ರಭು ಅವರ ಒಂದು ಕೀರ್ತನದಲ್ಲಿ ಚರ್ಚೆ ಆಗುವ ಮುಖಾಂತರ ಹೆಂಗೆ ಪಾರ್ಲಿಮೆಂಟ್ನಾಗ ಡಿಸ್ಕಷನ್ ಆಗ್ತಾವ, ಪಾರ್ಲಿಮೆಂಟ್ನಾಗ ವಿಧಾನಸಭಾದಾಗ ಯಾವ ರೀತಿ ಡಿಸ್ಕಷನ್ ಆಗ್ತಾವ ಅನ್ನೋದ್ರ ಮುಖಾಂತರ ಸ್ಥಾವರಲಿಂಗ, ಇಷ್ಟಲಿಂಗದ ಬಗ್ಗೆ ಬಹಳ ಅನುಭವ ಮಂಟಪದಲ್ಲಿ ಬಹಳದಾಗಿರ್ತಕ್ಕಂಥ ಚರ್ಚೆ ಆಯಿತು.
ಚರ್ಚೆ ಆಗೋದ್ರ ಮುಖಾಂತರ ಸ್ಥಾವರ ಲಿಂಗ ಇಲ್ಲಿ ಬರೋದಿಲ್ಲ. ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಿದ ಬಡವನಯ್ಯ, ಎನ್ನ ಕಾಲೇ ಕಮ್ಮ, ಎನ್ನ ದೇವ ದೇಗುಲ, ಎನ್ನ ಶ್ರೀಬೇಕು ಹೊಣ್ಣ ಕಳಿಸವಯ್ಯ ಕೂಡಲ ಸಂಗಮ ದೇವ ಅನ್ನುವಂಥ ಮಾತಿಗೆ ರೊಕ್ಕಿದ್ದವ್ರು 12 ಜ್ಯೋತಿರ್ಲಿಂಗ ಮಾಡ್ತಾರ್ರಿ. ನಮ್ಮ ಕಿಶನ ಹರಿದವು 12 ಜ್ಯೋತಿರ್ಲಿಂಗ ಯಾವ ಹೋಗುದು ನಾವು? ಕಿಶನೇ ಇಲ್ಲ. ಅದಕ್ಕೆ 12 ಜ್ಯೋತಿರ್ಲಿಂಗ ಹೆಂಗ್ ಮಾಡೋದು? ಅದಕ್ಕೆ ಬಸವಣ್ಣ ಹೇಳಿದಾನೆ, ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಮ್ಮ, ಎನ್ನ ದೇಹವೇ ದೇಗುಲ, ಎನ್ನ ಶಿರವೇ ಹೊಣ್ಣ ಕಳಸವಯ್ಯ ಕೂಡಲ ಸಂಗಮ ದೇವ. ನಿನ್ನಲ್ಲೇನ ದೇವರದಾನ, ನಿನ್ನ ಮನೆಯಾಗ ದೇವರದನು, ಅದು ಹುಡುಕಿ ಆಗು, ನೀನ ದೇವರಂಗಾಗು, ಕಣ್ಣೀರು ಒರೆಸು, ಧೈರ್ಯ ಹೇಳು, ನಾನು ಅದನ್ನು ಪಾಡುವಂಥ ಮಾತನ್ನು ಕೊಡು. ಮನೆಗೆ ಬಂದಂಥ ಅಕ್ಕ ತಂಗಿಯರಿಗೆ ಒಂದು ವಾರ ಇರೋ ಅಕ್ಕ ಅಂತ ಹೇಳು, ಹಿರಿಯ ತಂಗಿ ಒಂದು ವಾರ ಇರೋ ಅಂತ ಹೇಳು, ನಿನ್ನ ಮಕ್ಕಳು ಚೆನ್ನಾಗಿ ಕಲಿಸು, ನಾ ಅದನು ಕಡಿಮೆ ಬಿದ್ದನ ನೋಡಕ್ಕೆ ಗಟ್ಟಿದನು, ಧೈರ್ಯದ ನಾಲ್ಕು ಮಾತು. ನಿನ್ನಲ್ಲೇ ದೇವ್ರದಾನ, ಅದನ್ನು ಬಿಟ್ಟುಕೊಟ್ಟು ಆ ದೇವರ ಹೆಂಡತಿ ಹಿಡಿಯಾಕ ಕಟ್ಟಿ ಅಕ್ಕ ತಂಗಿಯರ ಮನೆಗೆ ಬಂದು ಕೂಡಲೇ ಇನ್ನ ಒಳಗೆ ಹೆಜ್ಜೆ ಹಿಡಿಕಿತ್ತ ಮತ್ತೆ ಯಾವಾಗ ಹೋಗುತ್ತಿ? ಈ ವ್ಯವಸ್ಥೆ ಚಾಲು ಆಗೈತಿ. ಯಾಕಂದ್ರೆ ನಮ್ಮಲ್ಲಿ ದೇವರು ಹೆಜ್ಜೆ ಹಿಡಿಯಾಕ ಕೂತೈತಿ. ಅದು ಎಲ್ಲರೂ ಹಂಗೆ ಇರ್ತಾರಂತ ಹೇಳಕತ್ತಿಲ್ಲ. ಅದು ಸಂಸ್ಕಾರದಲ್ಲಿ ನಮ್ಮಲ್ಲಿ ಒಂದು ಪರಿವರ್ತನೆ, ಯಾವ ರೀತಿಯ ಒಂದು ದಾರಿಗೆ ನಾವು ಹೋಗ್ತಾ ಇದ್ದೀವಿ ಅನ್ನೋದನ್ನ ಇವತ್ತು ನಾವು ತಿಳ್ಕೊಳ್ಬೇಕು. ಸಂಸ್ಕಾರವಿಲ್ಲದ ಮನೆ ಸ್ಮಶಾನಕ್ಕಿಂತಲೂ ಕೀಳು. ಇದು ಯಾರು ವಚನ ಹೇಳಿಲ್ಲ, ನಮ್ಮ ಸ್ಟೈಲ್ ಯಾರು ಹೇಳಿಲ್ಲ. ಮತ್ತೆ ಏನ್ ಪುಸ್ತಕ ಹಾಕಿದ್ರೆ ವಡಿವಾಳೇಶ್ವರ ಅವರ ಏನೈತೆ ಹೇಳ್ರಿ. ಮತ್ತೆ ಸಂಸ್ಕಾರವಿಲ್ಲದ ಮನೆ ಸ್ಮಶಾನದಕ್ಕಿಂತಲೂ ಕೀಳು. ಇನ್ನು 40 ವರ್ಷದಿಂದ ಹೇಳ್ಕೊಂಡು ಬರಾಗತ್ತೆ. ಹಿಂದಾಗ ನಮ್ಮ ಹುಡುಗ ಹಂಗಾತು, ನಮ್ಮ ಹುಡುಗಿ ಹಿಂಗಾತು ಮಾಡಿದವ್ರ ನಾವು ಬಡ್ಕೋಬೇಕು ಇಷ್ಟ. ಸಂಸ್ಕಾರ ಕೊಡ್ಬೇಕು. ಸಂಸ್ಕಾರ, ಆ ಸಂಸ್ಕಾರದ ಒಂದು ಭಾಗನೇ ಲಿಂಗ ಪೂಜೆ. ಲಿಂಗ ಪೂಜೆ ಮಾಡೋದು ಅಂತ ಹೇಳಿ ಹೇಳಿಲ್ಲ. ಲಿಂಗ ಕಪ್ಪೆ ಹಾಕೈತಿ, ಕರ್ಗೆ ಹಾಕೈತಿ, ಬೇರೆ ಏನು ಬಣ್ಣ ಇರ್ಬೋದಾಗಿತ್ತು. ಹಿಂದೂ ರಾಷ್ಟ್ರ ನಮ್ಮದ, ಕೇಸರಿ ಇರ್ಬೋದಾಗಿತ್ತು, ಬೇಡ ಒಂದು ಅರ್ಧ ಕೇಸರಿ ಒಂದು ಅರ್ಧ ಹಸಿರು ಇರ್ಬೋದಾಗಿತ್ತು, ಕಪ್ಪೆ ಹಾಕೈತಿ. ಆಗ ಅನುಭವ ಮಂಟಪದಲ್ಲಿ ಚರ್ಚೆ ಆಗೋದ್ರ ಮುಖಾಂತರ ಆರೋಗ್ಯಕ್ಕೆ ಏನು ಬೇಕು ಅನ್ನೋದನ್ನ ಗಮನದಲ್ಲಿಟ್ಕೊಂಡು ಯಾವ ರೀತಿಯಾಗಿ ಆರೋಗ್ಯಕ್ಕೆ, ಯಾವ ರೀತಿಯಾಗಿ ನಮ್ಮ ಶರೀರದ ಎಲ್ಲ ವ್ಯವಸ್ಥೆನ ಸರಿ ಮಾಡುವಂಥ ವ್ಯವಸ್ಥೆಯಲ್ಲಿ ಆ ಲಿಂಗಕ್ಕೆ 11 ರಾಸಾಯನಿಕ ಧಾತುಗಳನ್ನು ಕೂಡಿಸೋದ್ರ ಮುಖಾಂತರ 11 ರಾಸಾಯನಿಕ ಧಾತುಗಳನ್ನು ಕೂಡೋದ್ರ ಮುಖಾಂತರ ಇವತ್ತು ಆ ಲಿಂಗವನ್ನ ಅಂಗೈಯಲ್ಲಿ ಇಡುವುದ್ರ ಮುಖಾಂತರ ಮೂಗಿನ ತುದಿಯಿಂದ 12 ಇಂಚು ದೂರ ಇಟ್ಟು ಅದನ್ನ ದೃಷ್ಟಿಯುದ್ಧ ಅಂದ್ರೆ ದೃಷ್ಟಿ, ಏಕದೃಷ್ಟಿ, ಏಕದೇವೋಪಾಸನೆ, ಒಂದೇ ದೃಷ್ಟಿಯಿಂದ ನಡ ನಾಟಿಗಿರಬೇಕು, ಕುತ್ತಿಗೆ ನಾಟಿಗಿರಬೇಕು, ಕೈ ನಾಟಿಗಿರಬೇಕು, ಈ ಕೈ ತಳಗೆ ಹಿಂಗಿರಬೇಕು, ಏಕದೃಷ್ಟಿಯಿಂದ, ಏಕಾಗ್ರತೆಯಿಂದ ಏಕದೃಷ್ಟಿಯಿಂದ ನೀವು ಒಂದು 3-4 ನಿಮಿಷ, 5 ನಿಮಿಷ, 10 ನಿಮಿಷ, ಅದಕ್ಕೆ ನಿಮಗೆ ಮತ್ತೊಂದು ತಾಸು ಕೂತ್ರು ಏನು ಫರಕ್ ಬೀಳಂಗಿಲ್ಲ. ನಿಮ್ಮ ಸಂಯಮದ ಮೇಲೆ ಎಷ್ಟೊಂದು ನೀವು ನೋಡ್ತಿರೋ ಆ ಲಿಂಗದಲ್ಲಿರ್ತಕ್ಕಂಥ ಪಾಸಿಟಿವಿಟಿ, ಸಕಾರಾತ್ಮಕ ಭಾವನೆಗಳು ಇವು ನಮ್ಮ ಕಣ್ಣಿನ ದೃಷ್ಟಿಯ ಮುಖಾಂತರ ಶರೀರದೊಳಗೆ, ಮೆದುಳಿನೊಳಗೆ ಬರುವುದ್ರ ಮುಖಾಂತರ ನಮ್ಮ ಶರೀರ ಚಾರ್ಜ್ ಆಗ್ತದೆ. ಈ ಹೆಂಗೆ ನಮ್ಮ ಮೊಬೈಲ್ 86, 54 ಆದ್ಗಳು ಮತ್ತೆ ಹಸ್ತಿಲ್ಲ, ಅದು 54, 56 ಆದ್ಗಳು ಇಲ್ಲಿ ಕರೆಂಟ್ ಹಸ್ತು. ಅಲ್ಲಿ ಬಸವಣ್ಣವ್ರ ಅನುಭವ ಮಂಟಪದಾಗ ಮಾಡಿದ್ದು ಲಿಂಗ ಹಿಡ್ಕೊಂಡು ಇನ್ನೊಂದು 5 ಮಿನಿಟ್ ಹಿಡಿದ್ರೆ ಮತ್ತೆ 100 ರೂಪಾಯಿ ಹತ್ತೈತಿ, ಮತ್ತೆ 50 ಮಂದಿಗಳು ಮತ್ತೆ 5 ಮಿನಿಟ್ ಹಿಡಿದು. ಅಂದ್ರೆ ಈ ಪಾಸಿಟಿವಿಟಿ ಮನುಷ್ಯನನ್ನ ರೀಚಾರ್ಜ್ ಮಾಡ್ಕೊತಿರ್ತದೆ. ಇದೇ ನಾನು ಹೋಳಿಗೆ ವಿಷಯ ಹೇಳಿದ್ರೆ ಮಡಿವಾಳ ಗುರುಗಳು, ಗುರುಗಳು ಹೇಳಿಸುವಾಗ ನೆನಪಾದ ಕಸಗ ನನಗೆ. ಅಂದ್ರೆ ಮನುಷ್ಯ 100% ನಮ್ಗೆ ಕೊಟ್ಟರು ಹೆಂಗದೀವಿ ನೋಡ್ರಿ ಮನುಷ್ಯ. ನಾನು ಹಿಡ್ಕೊಂಡು ಹೇಳಾಕತ್ತಂದ್ರೆ ಮತ್ತೆ ನೀವೇನು ಮಗ ಭಾಳ ಶಾಣೆ ಆದ್ರೆ ನೀವು ಅನ್ಬೇಡ, ನಾನು ಹಿಡ್ಕೊಂಡು ಹೇಳಾಕತ್ತ. ವಿ ಹ್ಯಾವ್ ಸ್ಟಮಕ್, 100% ಉಣ್ಬೇಕು ಅನಿಸ್ತದೆ. 100%
Sometimes it went up to 120% also. ಭಾಳ ಚಲೋ ಆಗಿತ್ತು. ಮಿರ್ಚಿ ಬಜ್ಜಿ ಒಂದು ಎರಡು ಕೊಡ್ರಿ, ಭಾಳ ಊಟ ಆಯ್ತು, ಸ್ವಲ್ಪ ಅಡಿಕೆ ಬಿಡಿಸಪ್ಪ ಇದ್ದನ್ನು ಕೊಡ್ರಿ. ಇದು ಒಂದು ಕಡೆ ಆರೋಗ್ಯಕ್ಕೆ ಸಮಸ್ಯೆ ಮಾಡ್ತದೆ. Subsequently, when we got 100% lungs, but we are not taking oxygen 100%. You are agree or not? ನೀವು ಇದಕ್ಕೆ ನನ್ನ ಜೊತೆ ಸಹಮತ ಇದ್ದೀರ? ಇದಕ್ಕೆ ಏನು ಕಡಿಮೆ ಬಿಡುವುದಿಲ್ಲ. 100 ಅಲ್ಲ 120 ಹೋಗಲತ್ತ ಬೇಕಾದ್ರೆ ಒಂದು ತಾಸು ಮಲಿಗೆ ನೋಡಿ. ನಮ್ಮ ಆಕ್ಸಿಜನ್ ನಮ್ಗೆ ಬೇಕು. ಆ ಆಕ್ಸಿಜನ್ ನಮಗೆ ಬೇಕಾದ್ರೆ ಇವತ್ತು 100% ಕೆಪಾಸಿಟಿ ಐತಿ. ನಮ್ಮ ಲಂಗ್ಸ್ ಆರ್ ದೇರ್ ಇಸ್ ಎ ಕೆಪಾಸಿಟಿ ಅಬೌಟ್ 100% ಐತಿ. ಬಟ್ 100% ಯಾವಾಗ ಆಕತಿ? ದೀರ್ಘ ಶ್ವಾಸನ ತಗೊಂಡು ದೀರ್ಘವಾಗಿ ಶ್ವಾಸನ ಬಿಟ್ಟಾಗ ಮಾತ್ರ ಇದು 100% ಆಕತಿ. ಇದನ್ನು ಹೇಳಾಕೊಬ್ಬ ರಾಮದೇವ್ ಬಾಬಾ ಹುಟ್ಟಿ ಬರಬೇಕಾತ. ನಮ್ಮ ದೈವ, ನಮ್ಮ ಧರ್ಮ, ಬಸವಣ್ಣ ಅದಕ್ಕೆ ಹುಟ್ಟಿ ಬಂದ. ಮಕ್ಕಳ ನಿಮ್ಗೆ ಒಳಗೆ ಲಂಗ್ಸ್ ಅದಾವ್ರಿ, ಒತ್ತಿ ಜೋರು ಉಸಿರು ತೋರಿ ಉಸಿರು ಬಿಡ್ರು ಅಂತ ಹೇಳಕ್ಕೆ ರಾಮದೇವ್ ಬಾಬಾ ಹುಟ್ಟಿ ಬಂದ. ಇನ್ನ ಯಾವ್ದಕ್ಕೆ ಯಾರ್ಯಾರು ಹುಟ್ಟಿ ಬರ್ತಾರೆ ನೋಡ್ರು, ಇನ್ನ ಮುಂದೆ ದಿನ ಮಾಡಿ ಅಂದಿರ್ತಾವ. ಯಾಕಂದ್ರೆ ಮಂದಿ ನಾನು ಅಣ್ಣ ಕೂಡಿ ಇದಕ್ಕೆ ಹೋಗಿದ್ದೀವಿ. JG ಹಾಸ್ಪಿಟಲ್ ಅಲ್ಲಿ 20 ಆಯುರ್ವೇದಿಕ್ ಕಾಲೇಜ್ 25ನೇ ವರ್ಷದ್ದು ನಾನು ಅಣ್ಣ ಕೂಡ ಹೋಗಿದ್ದೀವಿ. ಅಲ್ಲಿ ಇವತ್ತು ದಿವಸ ನಾವು ಮಾತಾಡೋದು ಹಿಂಗೆ ನಮ್ಮ ಮಾತಾಡೋ ಸ್ಟೈಲ ಹಿಂಗ್ರಿ. ದಯಮಾಡಿ ಅಪಾರ್ಥ ಮಾಡ್ಕೋಬೇಡ. ಉತ್ತರ ಕರ್ನಾಟಕ ಮೊದಲು ಹೊರಟ ಅಲ್ಲಿ ನಾವು ಸಣ್ಣಾಗಿರ್ತಾರೆ ಒಬ್ಬ ಡಾಕ್ಟರ್ ನೋಡಕ್ ಬರ್ತಿದ್ದ. ಹೆಬ್ಬಟ್ಟಿಂದ ತೀರ್ಥಕ ನೋಡ್ತದೆ, ಎಲ್ಲ ಬರೋ ನೆಡಿ ಮಗನ ಅಂತಿದ್ದ. ಈಗ ನಮ್ಮ ಪರಿಸ್ಥಿತಿ ಹೆಂಗಾಗೈತಿ, ಒಬ್ಬ ಮನುಷ್ಯ ಒಂದು 100 ಮಂದಿ ಡಾಕ್ಟರ್. ತೆರಿಗೆ ಒಬ್ಬ ಡಾಕ್ಟರ್, ಕೂಲಿ ಒಬ್ಬ ಡಾಕ್ಟರ್, ಕಿವಿಗೆ ಒಬ್ಬ ಡಾಕ್ಟರ್, ಮೂಗಿಗೆ ಒಬ್ಬ ಡಾಕ್ಟರ್, ನಾರಿಗೆ ಒಬ್ಬ ಡಾಕ್ಟರ್, ತೆಳಗಿನ ಹಲ್ಲಿನ ಸೈಟಿಗೆ ಬೇರೆ ಡಾಕ್ಟರ್, ಮ್ಯಾಗಿನ ಹಲ್ಲಿನ ಸೈಟಿಗೆ ಬೇರೆ ಡಾಕ್ಟರ್, ಈ ಬಟ್ಟುಗಳಿಗೆ ಬೇರೆ ಡಾಕ್ಟರ್, ಮೊಣಕೈಗೆ ಬೇರೆ ಡಾಕ್ಟರ್, ನರಗಳಿಗೆ ಬೇರೆ ಡಾಕ್ಟರ್, ಕಣ್ಣಿಗೆ ಬೇರೆ ಡಾಕ್ಟರ್, ಹೊಟ್ಟಿಗೆ ಬೇರೆ ಡಾಕ್ಟರ್, ಲಿವರ್ಗೆ ಬೇರೆ ಡಾಕ್ಟರ್, ಕಿಡ್ನಿಗೆ ಬೇರೆ ಡಾಕ್ಟರ್, ಎಡಕಿನ ಕಿಡ್ನಿಗೆ ಬೇರೆ, ಬಲಕಿನ ಕಿಡ್ನಿಗೆ ಬೇರೆ. ಆದ್ರೆ ಇನ್ನೊಂದು 10 ಬಹುಶಃ ನೋಡುವುದು ನಮ್ಮನ್ನ ಕೀಲೋದು ಬಿಚ್ಚು ದಂಡಿನಿಂದ ಎಲ್ಲ ಒದಗಿಸಿ ಎಲ್ಲಿ ಏನು ಬರಕಿಲ್ಲ ತಿರುಗಿ ಜೋಡಿಸಿ ಮಗನ ಏನು ಬರಕಿಲ್ಲ ಇಡಿ ಆ ಸೈನ್ಸ್ ಇದ್ರೆ ಬಂದೋತ ಅಂಜಿಪುರ ಆಗುತ್ತೆ. ಬಿಚ್ಚು ಮಕ್ಕಳೇ ಹಂಗೇನು ಸಣ್ಣ ಬಿಟ್ರೆ ಬೀಚ್ ಕುಲ್ಲ ಈಗ ಮಾಡ್ರೆ ಮಾಡೋಕ್ಕಿಂತ ಇನ್ನು ಬೀಚ್ ಕುಲ ಮಾಡೋ ನಾಯಕರ ಚಲೋಲ್ಲ. ಬೀಚ್ ಕುಲ ಮಾಡಿ ಹೋಗ್ತಾ ಒಂದೊಂದು ಜಿಲ್ಲಾ ಹಾಕೊಂಡು ಹೋಗ್ಬಿಡ್ದ. ರಮೇಶ್ ಗಂಜಿ ಎಲ್ಲಿ ಹೋದ್ರು? ಯಾವ ಇಲ್ಲೇ ಇದ್ರು, ಇಲ್ಲೇ ಇದ್ದ ಭಾಷಣ ಮಾಡಾಗಿರ್ತದೆ. ಎತ್ತೋದೆ ಆಮೇಲೆ ಕೈ ಹೋಗ್ಬೋದಿರ್ತ, ಕಾಲು ಹೋಗ್ಬೋದಿರ್ತ, ರುಣ ಹೋಗ್ಬೋದಿರ್ತ. ಈಗೇನು ನಿಮಗೆ ನಾ ಭಾಷಣ ಮಾಡಿದ್ರಲ್ಲ, ನಗಿಸ್ಕೋತ ನಿಮಗೆ ತಿಳಿಸಿನಿ, ನೀವೊಂದು ಸ್ವೀಕಾರ ಮಾಡ್ತಾರೆ. ಶಾಲಿ ಮಾಸ್ತರ್ ಗಂಟೆ ಹೋಗಿ ಇವ್ರು ಚೊರ ಮಾಡ್ತಾರಲ್ಲ, A + A = A², A + A ಕ್ಯೂಬ್. ಬ್ಯಾಸದ್ ಬೇಕಾದ್ರೆ ಬಾತುಕೋಳಿ ತೆಗಿದ್ನೆ, ಬೇಕಾದ್ರೆ ಆನೆ ತೆಗಿದ್ನೆ, ಬೇಕಾದ್ರೆ ಗುಂಡಿ ತೆಗಿದ್ನೆ, ಬೆಳಗ್ಗೆ ಬಾಜು ಕೂತದ ಹುಡುಗಿ ಒಂದು ಲವ್ ಲೆಟರ್ ಬರ್ದ್ನೆ ಎಲ್ಲ ಮಾಡ್ಕೊಂಡ್ಬಿಟ್ಟಿರ್ತಾರ. ಈ ವಿಷಯ ನಾವು ಸಣ್ಣಾಗಿ ಮಠದವ್ರು ಸರ್ ಇದ್ರು, ಭಾಳ ಬಿಡ. ನಾವು ಬಿಡವ್ರಂದ್ರೆ ಹೆಂಗ್ರಿ ಅಂಗಿ ಪಂಗಿ ತೆಗೆದುಕೊಂಡವ್ರು ನಾವು. ಮಾಸ್ತರ ನಿನ್ನ ಕೈ ಸೋಲದಕ್ಕ ಬಿಡಿ, ಸುಳ ನಾವು ಏನು ಲಕ್ಷದಾಗ ಬಿಡಿಬೇಡ ಅಂತ ಒಮ್ಮೆ ಒಂದು ಒಪ್ಪತ್ತು ಬಿಡಿ, ಒಂದು ಒಪ್ಪತ್ತು ಸಾರಿ ಕಳಿಸಿ. ನಾವು ಮಠ ಸರ್ ಒಳ್ಳೆ ಉಡಾ ಸುಳ್ಳ ಗಂಟು ಹೊಡೆದ್ವಿ. ಒಂದು ದಿವಸ ನಾ ಗಂಟೆ ಹೊಡೆದ್ನಿ, ಮಠಕ್ಕೆ ಹೋಗಿನಿ, ಗಂಟೆ ಹೊಡೆದು ಬರ್ಕೊಂಡು ಹೋಗಿ ನಮಸ್ಕಾರ ಮಾಡಿ ಹೊಂಟಿನ. ಮಗನ ನೆಲ್ಲ ಮಠದ ಸರ ನೆಲ್ಲ 10 ಬಳ್ಳ ಮ್ಯಾಗ ಎದ್ದದ್ದು ನೆಲ್ಲ. 10 ಬಳ್ಳ ಮ್ಯಾಗ ಅಂದ್ರೆ ಗಂಟಿ ಹೊಡಿಯೋ ಪದ್ಧತಿ. 10 ಬಳ್ಳ ಮ್ಯಾಗ ಎದ್ದನೆದ್ದು ಗಂಟಿ ಹೊಡಿ.
ಆ ಗಂಟಿಯ ಒಂದು ಏನು ನಾದದ, ಆ ನಾದ ಸಂಪೂರ್ಣ ಮುಗಿತನ 10 ಬಳ್ಳಿ ಮ್ಯಾಗ ಎದ್ದು ನಿಲ್ಲಬೇಕು. ಇನ್ನ ನಂಬರ್ದಾಗ ಇರ್ತಾರೆ, ತಲೆ ಮ್ಯಾಗಿಂದ ಹಾಸಿಗೆ ಇಟ್ಟು ಬಿಡ್ತಾರೆ. ಅದೇನು ಸಾಧ್ಯ ಇರ್ತಾರ ಅವ್ರು ತಲೆ ಮ್ಯಾಗ ಬರ್ತದ, ಅವ್ರ ನಂಬರ್ದಾಗ ಇರ್ತಾರ್ರಿ, ನಂಬರ್ದಾಗ ಇರ್ತಾರ. ಲೌಡ್ ಹೋಗು ಎಡಬಿಡ್ತೈತಿ. ಅವನು ತಲೆ ಮ್ಯಾಗ ಹಾಸಿ ಇಬ್ಬರು ದಾಡಿ ಅವ್ರ ಮ್ಯಾಗ ತಲೆ ಮ್ಯಾಗ ಹಾಸಿ ಗಂಟು ಬಿಡ್ತಾವ. ಗಂಟಿ ಪಡಿ ಪದ್ಧತಿ ಅದಲ್ಲ. 10 ಬಳ್ಳಿಗಳ ಮೇಲೆ ನಿಂತು ಗಂಟಿ ಬಡದು ನಮ್ಮ ಮೆದುಳು, ನಮ್ಮ ಮನಸ್ಸು ಶಾಂತವಾದ ನಂತರ, ಅಂದ್ರೆ ಆ ಕಂಪನಕ್ಕೆ ಮೆದುಳು ಮನಸ್ಸು ಶಾಂತವಾದ ನಂತರ ದೇವರ ದರ್ಶನವನ್ನು ಪಡೆಯುವಂತ ವ್ಯವಸ್ಥೆಗೆ ಇವತ್ತು ಗಂಟಿ ಕಟ್ಟಿರ್ತಾರೆ. ಬಟ್ ಇದು 2 ಮಂದಿಗೆ ಗೊತ್ತೈತಿ. ಅದ್ರ ಜೊತೆಗೆ ಇವತ್ತು ಬಹುಶಃ ಬಸವಣ್ಣವರ ವಚನಗಳು ನನಗೆ 713 ವಚನ ಬರ್ತಾವೆ. 713 ವಚನ, ಬಹುಶಃ 1500ಕ್ಕಿಂತ ಹೆಚ್ಚಿನ ವಚನಗಳನ್ನ ಬಸವಣ್ಣವರು ಬರೆದಿದ್ದಾರೆ. ಈ ಒಂದು ಉದ್ದೇಶ ಇಷ್ಟೇ, ನಾವು ಇನ್ನೊಬ್ಬರಿಗೆ ಹೇಳೋಕ್ಕಿಂತ ಮೊದಲು ನಮ್ಮನ್ನು ನಾವು ಇವತ್ತು ದಿವಸ ತಿಳ್ಕೊಳ್ಬೇಕಾಗ್ತದೆ. ಅದು ನಮ್ಮ ಧರ್ಮವನ್ನ, ನಮ್ಮ ಪೂಜೆ, ನಮ್ಮ ಪುರಸ್ಕಾರ, ಇವೆಲ್ಲವನ್ನು ಬಸವಣ್ಣವರ ವಿಚಾರ ಏನು, ಒಂದು ಸಮಾನವಾಗಿರ್ತಕ್ಕಂಥ ಸಮಾಜವನ್ನು ಸ್ಥಾಪಿಸಬೇಕು. ಹೆಣ್ಣು ಗಂಡು ಲಿಂಗ ಭೇದ ಇರ್ತಕ್ಕಂಥ ಒಂದು ಸಮಾಜವನ್ನು ಸ್ಥಾಪಿಸಬೇಕು. ವರ್ಗ ವರ್ಣ, ಮೇಲು ಕೀಳು, ಮಡೆ ಮೈಲಿಗೆ ರಹಿತವಾಗಿರ್ತಕ್ಕ ಒಂದು ಸಮಾಜವನ್ನ ಸ್ಥಾಪಿಸುವ ಮುಖಾಂತರ ಸಮಾನತೆಯ ಹರಿಕಾರರಾಗಿ ಇವತ್ತು ದಿವಸ ಅನುಭವ ಮಂಟಪಗಳಲ್ಲಿ ಸಾಕಷ್ಟು ವಿಷಯಗಳು ಚರ್ಚೆ ಆಗೋದ್ರ ಮುಖಾಂತರ ಇವತ್ತು ಅನುಭವ ಮಂಟಪದಲ್ಲಿನ ಪ್ರಜಾ ವ್ಯವಸ್ಥೆ ಇವತ್ತು ದಿವಸ ಪ್ರಜಾ ಒಂದು ವ್ಯವಸ್ಥೆ ಅನುಭವ ಮಂಟಪದಲ್ಲಿನೇ ಹುಟ್ಟುಕೊಡ್ತು ಅಲ್ಲಂ ಪ್ರಭುಗಳ ಇದರಲ್ಲಿ. ಅದ ನಂತರ ಪ್ರಜಾತಂತ್ರ ವ್ಯವಸ್ಥೆ ಇವತ್ತು ವಿ ಆರ್ ದ ಬಿಗ್ಗೆಸ್ಟ್ ಡೆಮೋಕ್ರಸಿ ಕಂಟ್ರಿ ಇನ್ ದ ವರ್ಲ್ಡ್. ಬಟ್ ನಮ್ಮ ಬಸವ ಕಲ್ಯಾಣದ ಅನುಭವ ಮಂಟಪದ ಎಲ್ಲ ವಿಷಯನ ತುಡುಗು ಮಾಡ್ಕೊಂಡು ಹೋಗಿ ಇಂಗ್ಲೆಂಡ್ದವರು ಇವತ್ತು ದಿವಸ ಫಸ್ಟ್ ಡೆಮೋಕ್ರಸಿ ಕಂಟ್ರಿ ಇನ್ ದ ವರ್ಲ್ಡ್ ನಮ್ಮ ತುಡುಗು ಮಾಡ್ಕೊಂಡು ಹೋಗಿ ಅದು ಹೇಳುವಂತ ಉದ್ದೇಶ. ಪ್ರತಿ ದಿವಸ ನಾವು ಧರ್ಮದಲ್ಲಿ ಕನ್ಫ್ಯೂಷನ್ ಆಗ್ತಾ ಇದ್ದೀವಿ. ಆ ಕನ್ಫ್ಯೂಷನ್ದಲ್ಲಿ ಕೇವಲ ಶಟಸ್ಥಲವನ್ನು ತಾವು ಅರ್ಥ ಮಾಡ್ಕೊಂಡ್ಬಿಟ್ರೆ, ಶಟಸ್ಥಲ ತಾವು ತಿಳ್ಕೊಂಡ್ಬಿಟ್ರೆ ಕನ್ಫ್ಯೂಷನ್ ದೂರ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ಏನು ನಾವೆಲ್ಲ ಶರಣೆಯರು ಮೊದಲು ನಮ್ಮ ಮಕ್ಕಳಿಗೆ ನಾವು ಸಂಸ್ಕಾರವನ್ನು ಕೊಟ್ಟರೆ ಈ ಧರ್ಮ ಉಳಿತೈತೆ ಅಂತ ನಾನು ಭಾವಿಸಿದ್ದೀನಿ. ಕೊಡ್ಲೇಬೇಕು, ಇದು ನಮ್ಮ ಆದಿ ಕರ್ತವ್ಯ. ಧರ್ಮಕ್ಕೆ ನೀವೇನಾದ್ರೂ ಮಾಡೋರಿದ್ರೆ ಬಸವ ತತ್ವ ಓಂ ಬಸವಲಿಂಗಾಯ ನಮಃ ನೀವು ಅಂದ್ರೂ ಬರ್ತದೆ, ಬಿಟ್ಟರು ನಡೀತದೆ. ಆದ್ರೆ ಒಂದ್ ವೇಳೆ ನಿಮ್ಮ ಮಕ್ಕಳಿಗೆ ನೀವು ಸಂಸ್ಕಾರ ಕೊಡದೆ ಹೋದ್ರೆ ಈ ಓಂ ಬಸವಲಿಂಗಾಯ ನಮಃ ಅನ್ನೋದ್ರಿಂದ ಏನು ಉಪಯೋಗ ಆಗುದಿಲ್ಲ. ನಿಮ್ಮ ಸಂಸ್ಕಾರ ಬಹಳ ಮುಖ್ಯ ಅನ್ನೋ ಮಾತನ್ನ ಈ ಸಂದರ್ಭ ಎಲ್ಲಾ ಪಾಲಕರಲ್ಲಿ ಕೈ ಮುಗಿದು ವಿನಂತಿಯನ್ನು ನಾನು ಇವತ್ತು ದಿವಸ ಮಾಡ್ಕೊಳ್ತಾ ಇದ್ದೇನೆ. ಸಂಸ್ಕಾರ, ಶಿಕ್ಷಣ ಕಲ್ತವ್ ತಪ್ಪು ಮಾಡ್ಬೋದು, ಆದರೆ ಸಂಸ್ಕಾರವಂತ ತಪ್ಪು ಮಾಡಕ್ ಸಿಕ್ಕಿಲ್ಲ. ಆ ಒಂದು ನಿಟ್ಟಿನಲ್ಲಿ ಸಂಸ್ಕಾರವನ್ನು ಕೊಡುವಂತದ್ದು ಕೆಲಸ ಪರಮ ಪೂಜ್ಯರದು, ಪಾಲಕರದು, ಸಮಾಜದ ಹಿರಿಯರದು, ಗುರುಗಳದು, ಗುರುಮಾತೆಯರದು. ಸಂಸ್ಕಾರವಂತರ ಆಗುವ ಸಲುವಾಗಿ ನಾವು ಇವತ್ತು ಬೇದು ಹೊಡೆದು ಬಡದು ಹೇಳಿದ್ರು ಸಹಿತ ಅದನ್ನು ಸ್ವೀಕಾರ ಮಾಡುವಂಥ ಕೆಲಸ ನಮ್ಮ ಪಾಲಕರಲ್ಲಿ ಇರಬೇಕು ಅನ್ನುವಂಥ ಮಾತನ್ನು ಹೇಳ್ತಾ, ವಿಶೇಷವಾಗಿ ಆರೋಗ್ಯ, ಆಹಾರ. ಇವತ್ತು ಆಹಾರ ಅಂದ್ರೆ ನಾವೆಲ್ಲ ಸಣ್ಣವರಿದ್ದಾಗ ಸಜ್ಜಿ, ಬರಗ, ಸಾವಿ, ಇವ ನವಣಿ, ಗೊಜ್ಜಿ ಇವನ್ನೆಲ್ಲ ತಿಂತಿದ್ವಿ ನಾವು. ಅವು ಶರೀರಕ್ಕೆ ಹೀಟ್. ಮತ್ತೆ ಈ ಸಜ್ಜಿ, ಸಾವಿ, ಬರಗ, ನವಣಿ ಇವೆಲ್ಲ ಒಲಿ ಮ್ಯಾಗ ಕುದ್ಕೋತ ಇರ್ತಿದ್ವು. ನಾವು ಹೊರಗೆ ಆಟ ಆಡ್ಕೋತಿರೋ, ಯಾವಾಗ ಹಸು ಆಗ್ತಾವ ಮತ್ತೆ
ಇನ್ನೊಂದು ನಿಮಗೆ ಇಂಪಾರ್ಟೆಂಟ್, ಮುಂಜಾನೆ 9 ಗಂಟೆ ಬ್ರೇಕ್ಫಾಸ್ಟ್. ಅವು ಹೊಸ ಇಡೋ ಬಿಟ್ಟಿದೋ ಗೊತ್ತಿಲ್ಲ, 9 ಬ್ರೇಕ್ಫಾಸ್ಟ್ ಮಾಡುವ ಎಳತ್ತಂದಾದ್ರು ಮಾಡಿಸೋದು ನಾವು. ಹಸದಾಯಲ್ಲಿ ಕೇಳ್ರಿ ನೀವು ಟೈಮ್ ಶಿರಿ. 9 ಗಂಟೆಗೆ ಬ್ರೇಕ್ಫಾಸ್ಟ್, 1 ಗಂಟೆಗೆ ಲಂಚ, 5 ಗಂಟೆಗೆ ಸ್ನ್ಯಾಕ್ಸ, 8:30, 9 ಗಂಟೆಗೆ ಡಿನ್ನರ್. ಇಟ್ಸ್ ನಾಟ್ ಎ ಮ್ಯಾಟರ್. ಹಸದಾಗ ಉಣ್ಣು, ಹಸದಾಗ ಉಣಿಸ್ರಿ, ಅದು ಪಚನ ಆಗ್ತದೆ. ನೀವು ವೆಸ್ಟರ್ನ್ ಸ್ಟೈಲ್ ಟೈಪ್ ಮುಂಜಾನೆ 7 ಗಂಟೆಗೆ ಬೆಡ್ ಇಟ್ಟು 9 ಗಂಟೆಗೆ ಬ್ರೇಕ್ಫಾಸ್ಟ್, 1 ಗಂಟೆಗೆ ಲಂಚ, 4 ಗಂಟೆಗೆ ಸ್ನ್ಯಾಕ್ಸ, 8, 9 ಗಂಟೆಗೆ ಡಿನ್ನರ್ ಮಾಡಿಸಂದ್ರೆ ಆಗೋದಿಲ್ಲ. ಅವನು ಹಸಿದು ಉಣ್ಲಿ. ಆ ಒಂದು ನಿಟ್ಟಿನಲ್ಲಿ ಮತ್ತು 80% ಎಲ್ಲರೂ ನಾನು ಹಿಡ್ಕೊಂಡು ಈ ನನಗೂ 62 ವಯಸ್ಸು. ಮುಂಜಾನೆ ಹಣ್ಣು ತಿಂತಾನೆ, ಹಣ್ಣು ತಿಂದ ನಂತರ 2 ಗಂಟೆ ತನಕ ಏನು ಬರೀ ನೀರು ಕುಡ್ಕೋತಿರ್ತಾನೆ. 2 ಗಂಟೆಗೆ ಒಂದು 2 ರೊಟ್ಟಿ ತಿಂದು ಸಂಜೆ ಮುಂದೆ ಎಲ್ಲರ ಶೀಘ್ರ ತಿನ್ನೋದು, ಇಲ್ಲಾದ್ದು ಈ ಕಾರ್ಯಕ್ರಮ ಮುಗಿಸಿ ಮನೆಗೆ ಹೋಗೋದು, ಸ್ನಾನ ಮಾಡಿ ಮತ್ತೊಂದು 2 ರೊಟ್ಟಿ ತಿನ್ನೋದು. ಶಕ್ತಿ ಎಷ್ಟು ಕಡಿಮೆ ತಿಂತೀರಿ ಅಷ್ಟು ನೀವು ಆರೋಗ್ಯವಂತರಾಗಿರ್ತೀರಿ. ವೇಟ್ ನಿಮ್ಮದು ಕಡಿಮೆ ಇರ್ತದೆ. ಭಾಳ ರುಚಿ ಐತಿ ತಿಂದ್ರಂದ್ರೆ ಎಲ್ಲ ದೋಸ್ತರು ಏನದಾರು, ಶುಗರ್ ಹಣ್ಣು ದೋಸ್ತರು ಒಬ್ಬದಾರು, ಅಟ್ಯಾಕ್ ಹಣ್ಣು ದೋಸ್ತರು ಒಬ್ಬರದಾರು, BP ಹಣ್ಣವ್ರು ಒಬ್ಬರದಾರು. ಪಾಪ ಅವ್ರು ಹೊರಗಿರ್ತಾರೆ, ದೂದೂರು ಇರ್ತಾರೆ. ನಾವು ಕರ್ಕೊಂಡು ಬ್ಯಾನಿ ಮಾಡ್ಕೋತೀವ, ನಾವು ಕರಿತೀವಿ, ಬೇರೆ ಕರಿತೀವಿ ನಾವು. ಒಂದು ನನಗೆ ಜ್ವರ ಬಂದದ್ದು 1983ನೇ ಇಸ್ವಿ. ಜ್ವರ ಬಂದದ್ದು 1983 ಧಾರವಾಡದಾಗ ನಾನು PUC ಫಸ್ಟ್ ಇಯರ್ ಕಲಿಯಾಕಿದ್ದೆ. 1983. ಅಲ್ಲಿಂದ ಇಲ್ಲಿವರೆಗೆ ನನಗೆ ಜ್ವರ, ನೆಗಡಿ, ತಲೆನೋವ, ಕೆಮ್ಮ, ಕಿವಿ ನೋವ, ಹಲ್ಲು ನೋವ, ಹೊಟ್ಟೆ ಕಡ್ತ, ಕೈಕಾಲು ನೋವ, ಏನೂ ಸಾಬ್ರಿ. ಮನ್ಯಾಗ ಹಡದ ಅವ್ವ ಅಪ್ಪ ಏನು ಮಾಡಿ ಹಾಕ್ತಾರೆ, ಅದನ್ನ ತಿಂತೀವಿ. ಅವ್ರು ಇರೋದಕ್ಕ ಅವ್ರಿಲ್ಲದ ನಂತರ ಮಾಡ್ಕೊಂಡು ಏನು ಮಾಡಿ ಹಾಕ್ತಾಳೆ, ಅದನ್ನ ತಿಂತೀವಿ. ಹೋಟೆಲ್ ಮಾತ್ರ ಹೋಗುದಿಲ್ಲ, ಅದು ರಾತ್ರಿ 1 ಆದ್ರೂ ಮನೆಗೆ ಹೋಗಿ ಊಟ ಮಾಡು. ಇಂಥ ಒಂದು ವ್ಯವಸ್ಥೆಯನ್ನು ನಾವು ಕಟ್ಟುನಿಟ್ಟಾಗಿ ಪಾಲಿಸಿದಾಗ ಮಾತ್ರ ನಮ್ಮ ಆರೋಗ್ಯ ಸ್ಥಿತಿ ಆಗ್ತದೆ, ಆರೋಗ್ಯ ಸ್ಥಿತಿ ಸರಿ ಆಗ್ತದೆ ಅನ್ನೋದು ಮಾತನ್ನ ಈ ಸದಲು ಹೇಳಿ. ಮತ್ತು ಲಿಂಗ ಪೂಜೆ ಮಾಡುವಾಗ ಹೇಳಿ ನಮ್ಮ ಆಯಿ ಮಾಡ್ತಿದ್ವು, ನಮ್ಮ ಆಯಿ ನೋಡ್ತಿದ್ದೆವು. ನಾವು ಲಿಂಗ ಪೂಜೆ ನೋಡಕ್ಕೆ ಹೋಗ್ಲಿಕ್ಕಿಲ್ಲ. ಅಕ್ಕಿ ಲಿಂಗ ಎಡಕ್ಕಿ, ನೀರು ಹಾಕಕ್ಕಿ, ಅರಿಶಿನ, ಕುಂಕುಮ, ಇವತ್ತಿ ಎಲ್ಲ ಹಚ್ಚಕ್ಕಿ, ಗೋಡಂಬಿ, ಕಲ್ಸಕ್ರಿ, ಮಣುಕ, ಕೊಬ್ಬರಿ ಇಡಕ್ಕಿ ಆಕೆ ನಮ್ಮ ಆಯಿ ತಿನ್ನಕ್ಕಿದಾಗ ಈಗ ಕಸ್ಕೊಂಡು ನಾವು ತಿನ್ನಕ್ಕೆ ಹೋಗ್ಕೊಂಡವ್ರು ಲಿಂಗ ಪೂಜೆ. ಲಿಂಗ ಎಲ್ಲಿ ಹೇಳಿದ್ದೆ, ಯಾವಾಗ ಹೇಳಿದ್ರು ಮಗ ಮಣುಕ, ಕೊಬ್ಬರಿ, ಗೋಡಂಬಿ ಇಡ್ರಿ ಅಂತೇಳಿ ಹೇಳಿದ್ದೇನ್ರಿ ಗುರುಳ? ಇಲ್ಲ. ಇವ್ರಿಗೆ ಗೊತ್ತದ ಮತ್ತೊಂದಾಗ ಹೆಸರಿಡ್ತಾರೆ. ಲಿಂಗ ಮಾತ್ರ ಅದನ್ನ ಉಪವಾಸ ಒಳಗೆ ಹಾಕಿ ಇವ್ರು ಶಿವ ಅಂತ ನಾವು ನಮ್ಮ ಆಯಿ ಕೈಯಾಗಿ ತಿನ್ನಾಕ ಹೋಗ್ಕೊಂಡಿರ್ತಿದ್ದೀವಿ ನಾವು. ಅದ್ರ ನಾವೆಷ್ಟು ಚಾಪ್ಟರ್ ಇರ್ಬೇಕು ಹೇಳಿ. ಐ ಆಮ್ ಟಾಕಿಂಗ್ ಅಬೌಟ್ 1975 ಮಾಸ್ತರ್. ಅವಾಗ ನಿಮ್ 100 ಬಟ್ ಚಾಪ್ಟರ್ ಇದ್ದೀವಿ ನಾವು. ಉದ್ದೇಶ ಇಷ್ಟೇ, ನಮ್ಗೆ ಏನದ ಯಾವುದೂ ಕೆಲಸ ಈ ಲಂಗ್ಸ್ ಇನ್ನೊಬ್ಬ ಬಂದು ಹೇಳ ನಾವು ಲಂಗ್ಸ್ ಇವತ್ತು ತಿಳ್ಕೊಳಕತ್ತೀವಿ ನಾವು. ಇವತ್ತು ಬ್ರಿಸ್ ವಾಕಿಂಗ್ ಮಾಡಂತಾರೆ, ಇದ್ರ ಸಲುವಾಗಿ 100% ಆಕ್ಸಿಜನ್ ಒಳಗೆ ಹೋಗ್ತದೆ, 100% ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಹೋಗ್ತದೆ. ಅದನ್ನ ದಿನ ನೀವು ಅರ್ಧ ಗಂಟೆ ಮಾಡ್ರೂ ಸಾಕು, ಅಥವಾ 1 ಗಂಟೆ ಮಾಡ್ರೂ ಸಾಕು. ಇದು ಬ್ರಿಸ್ ವಾಕಿಂಗ್ ಮಾಡ್ರಂತಾರೆ. ಆ ಒಂದು ನಿಟ್ಟಿನಲ್ಲಿ ಆರೋಗ್ಯ ನಮ್ಮ ಕಡೆ ಇದೆ. ಆಲ್ ಮೆಡಿಸಿನ್ಸ್ ಪ್ರೊಲಾಂಗ್ ಯುವರ್ ಡಿಸೀಸ್. ಆಲ್ ಮೆಡಿಸಿನ್ಸ್ ನಮ್ಮ ಪ್ರೊಲಾಂಗ್ ಅವರ್ ಡಿಸೀಸ್, ನಮಗೆ ಬಂದಂಥ ರೋಗಗಳನ್ನು ಮುಂದೆ ಹಾಕ್ತಾವೆ. ಬಟ್ ಇಟ್ ಶುಡ್ ನಾಟ್ ಕ್ಯೂರ್ ಅವರ್ ಡಿಸೀಸ್. ನಮ್ಮ ಲೈಫ್ ಸ್ಟೈಲ್ ಕ್ಯಾನ್ ಕ್ಯೂರ್. ನಮ್ಮ ಜೀವನ ಶೈಲಿ ಆರೋಗ್ಯವಂತಾಗಿರ್ತಕ್ಕಂಥ ದೇಹವನ್ನು ರಚನೆ ಮಾಡಬಹುದು, ರೋಗಗಳಿಂದ ದೂರ ಇಡಬಹುದು. ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ಮೊದಲನೇ ದಿನ ಏನು ಆರೋಗ್ಯ ಮತ್ತು ಆಹಾರದ ಬಗ್ಗೆ ಚರ್ಚೆ ಪ್ರಾರಂಭ ಆಗಿದೆ. ಆ ವಿಷಯದಲ್ಲಿ ನನ್ನನ್ನು ಸಹಿತ ಕರೆದು ಪರಮ ಪೂಜ್ಯರು 4 ವಿಚಾರಗಳನ್ನ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಭಾಷಣ ಮಾಡಿಲ್ಲ. ವಸ್ತುಸ್ಥಿತಿ ನಮ್ಮ ನಿಮ್ಮ ಮನೆಯಾಗ ಏನೈತೆ ಅನ್ನೋದನ್ನು ಮನದಟ್ಟು ಮಾಡಿಕೊಡುವಂಥ ಪ್ರಯತ್ನ ಮಾಡಿದ್ದಾನೆ. ಆದರೆ ಒಳ್ಳೆಯ ಸಮಾಜ ನಿರ್ಮಾಣ ಆಗಬೇಕಾದ್ರೆ, ಮಾನವೀಯತೆ ಮೌಲ್ಯಗಳ ಸಮಾಜ ನಿರ್ಮಾಣ ಆಗಬೇಕಾದ್ರೆ
ನಿಮ್ಮ ಮಕ್ಕಳಿಗೆ ಸಂಸ್ಕಾರದ ಅವಶ್ಯಕತೆ ಭಾಳ ಇದೆ. ಆ ಒಂದು ನಿಟ್ಟಿನಲ್ಲಿ ಹೆಚ್ಚಿನ ಗಮನವನ್ನು ಪಾಲಕರು, ಹಿರಿಯರು, ಪರಮ ಪೂಜ್ಯರು ಕೊಡ್ತಾ ಇದ್ದಾರೆ. ಬಟ್ ನಾವು ಒಂದು ಸ್ವಲ್ಪ ಅಲಕ್ಷ್ಯನ ಮಾಡಬಾರ್ದು. ಅಲಕ್ಷ್ಯನ ಮಾಡಿದ್ರೆ ಸಮಾಜನೇ ಉಳಿಯುವಂಥ ಪರಿಸ್ಥಿತಿ ಇಲ್ಲ ಅನ್ನೋದು ಮಾತನ್ನು ಮತ್ತೊಮ್ಮೆ ತಮ್ಮೆಲ್ಲ ಗಮನಕ್ಕೆ ತಂದು ನಮ್ಮನ್ನು ಈ ಕಾರ್ಯಕ್ರಮದಲ್ಲಿ ಕರೆದು 4 ವಿಚಾರಗಳು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಕಾರ್ಯಕ್ರಮದ ಸಂಘಟನೆಗಳು ಅನಂತ ಕೋಟಿ ಪ್ರಣಾಮವನ್ನು ಸಲ್ಲಿಸಿ ಶ್ರೀಗಳ ಪಾದಕ್ಕೆ ನನ್ನ 4 ಶಬ್ದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ನಮಸ್ಕಾರ. ಅತಿಥಿಗಳಾಗಿ ದಯಮಾಡಿಸಿ ಕಾರ್ಯಕ್ರಮಕ್ಕೆ ಶುಭ ಕೋರಿ